ಎಲ್ರಿಗೂ ನಮಸ್ಕಾರ. ಓವರ್ ವ್ಯಾಲೆಟ್ ಅಥವಾ ಓವರ್ ಪ್ರೋಟೋಕಾಲ್ ತುಂಬ ವರ್ಷದಿಂದ ಇದನ್ನು ಮೈನಿಂಗ್ ಎಲ್ಲ ಮಾಡ್ತಾ ಇದ್ವಿ. ಲಿಸ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲ್ ಆಗಿ ಈ ಒಂದು ಟೋಕನ್ ನಾಳೆ ಲಿಸ್ಟ್ ಆಗ್ತಾ ಇದೆ 15ನೇ ತಾರೀಕು. ಸೊ ನಾಳೆನೇ ನಿಮಗೆ ಏರ್ ಡ್ರಾಪ್ ಕ್ಲೈಮ್ ಕೂಡ ಆಪ್ಷನ್ ಇರುತ್ತೆ. ಸೊ ಡೈರೆಕ್ಟಾಗಿ ಕ್ಲೈಮನ್ನು ಮಾಡಿಕೊಂಡು ಸೆಲ್ ಕೂಡ ಮಾಡ್ಕೊಬೋದು. ಇವಾಗ ನಿಮ್ಮ ಹತ್ರ ಯಾವ ಆ್ಯಪ್ ಇರುತ್ತೆ ಅಂದರೆ ಓವರ್ ವ್ಯಾಲೆಟ್ ಅಂದ್ಬಿಟ್ಟಿರುತ್ತೆ. ಆ ಒಂದು ಓವರ್ ವ್ಯಾಲೆಟನ್ನು ಓವರ್ ಫ್ಲೆಕ್ಸ್ ಅಂದ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಆ ಒಂದು ಅಪ್ಲಿಕೇಶನ್ ಏನಿತ್ತು ಪ್ರತಿಯೊಂದನ್ನು ಕೂಡ ಚೇಂಜ್ ಮಾಡಿದರೆ ಹಾಗೆ ನೀವು ಕೂಡ ಚೇಂಜ್ ಮಾಡ್ಕೊಬೇಕಾಗ್ತದೆ. ಇವಾಗ ನಿಮ್ಮ ಒಂದು ಏರ್ ಡ್ರಾಪನ್ನು ಕ್ಲೈಮ್ ಮಾಡಬೇಕಂದ್ರೆ ಚೇಂಜ್ ಮಾಡಲೇಬೇಕಾಗ್ತದೆ. ಸೊ ಅದರಿಂದ ಈ ಒಂದು ಏರ್ ಡ್ರಾಪ್ಗೆ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡ್ತೀರಾ, ಪ್ಲೇಸ್ಟೋರ್ನ ಓಪನ್ ಮಾಡ್ಕೊತೀರಾ, ಓವರ್ ಫ್ಲೆಕ್ಸ್ ಅಂತ ಸರ್ಚ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಅಪ್ಡೇಟ್ ಅಂತ ಆಪ್ಷನ್ ಬರ್ತೈತೆ. ಅಪ್ಡೇಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓವರ್ ವ್ಯಾಲೆಟಿಂದ ಓವರ್ ಫ್ಲೆಕ್ಸ್ಗೆ ಅಪ್ಲಿಕೇಶನ್ ಅಪ್ಡೇಟ್ ಆಗುತ್ತೆ. ಅದಾದ ನಂತರ ಓವರ್ ಫ್ಲೆಕ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಸೈನ್ ಇನ್ ಆರ್ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಮತ್ತು ಓವರ್ ವ್ಯಾಲೆಟ್ಗೆ ಯಾವ ಒಂದು ಇಮೇಲ್ ಐ ಡಿ ಹಾಕಿದ್ದೀರಾ ಅದೇ ಒಂದು ಇಮೇಲ್ ಐ ಡಿ ಹಾಕಬೇಕು, ಬೇರೆ ಹಾಕೋಕೆ ಹೋಗಬೇಡಿ. ಬೇರೆ ಹಾಕ್ತು ಅಂದರೆ ಸೈಕ್ ಆಗಿಬಿಡುತ್ತೆ. ಸೊ ಓವರ್ ವ್ಯಾಲೆಟ್ಗೆ ಯಾವ ಒಂದು ಇಮೇಲ್ ಐ ಡಿ ಹಾಕಿದ್ದೀರಾ ಅದನ್ನೇ ಕೊಟ್ಬಿಟ್ಟು ಕೆಳಗಡೆ ನಿಮಗೆ ಸ್ಟಾರ್ಟ್ ಇಮೇಲ್ ವೆರಿಫಿಕೇಷನ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿದ ನಂತರ ಯಾವ ಒಂದು ಇಮೇಲ್ ಐ ಡಿನ ಕೊಟ್ಟಿದ್ದೀರಾ ಅದಕ್ಕೆ ಒಂದು ಮೈಲ್ ಬಂದಿರುತ್ತೆ, ವೆರಿಫಿಕೇಷನ್ ಮೈಲು. ಅಲ್ಲೇ ನಿಮಗೆ ಕ್ಲಿಕ್ ಮಾಡಿಬಿಟ್ಟು ಗೋ ಟು ಇಮೇಲ್ ವೆರಿಫಿಕೇಷನ್ ಆಯಿತಾ ಕ್ಲಿಕ್ ಮಾಡ್ತು ಅಂದರೆ ಅವ್ರದ್ದೇ ಆದಂಥ ಒಂದು ವೆಬ್ಸೈಟ್ ಅಥವಾ ಅದೇ ಒಂದು ಪೇಜ್ಗೆ ರಿಡೈರೆಕ್ಟ್ ಆಗುತ್ತೆ. ಕೆಳಗಡೆ ವೆರಿಫೈ ನಾವು ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ ಅಂದರೆ ಸಕ್ಸಸ್ಫುಲಿ ನಿಮ್ಮ ಒಂದು ಇಮೇಲ್ ಕೂಡ ವೆರಿಫೈ ಆಗುತ್ತೆ. ಡನ್, ವೆರಿಫಿಕೇಷನ್ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀರಾ, ಓವರ್ ಫ್ಲೆಕ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಸೆಟ್ ಯುವರ್ ಪಿನ್ ಕೋಡ್ ಅಂದ್ಬಿಟ್ಟು. ಸೊ 4 ಡಿಜಿಟ್ ಯಾವುದಾದ್ರೂ ಪಿನ್ ಕೋಡ್ನ ಸೆಟ್ ಮಾಡ್ಕೊಳ್ಳಿ, ಮತ್ತು ಮರೆಯೋಕ್ಕೆ ಹೋಗಬೇಡಿ. ಇವಾಗ ಪಿನ್ ಸೆಟ್ ಮಾಡ್ತೀವಿ, ಪಾಸ್ವರ್ಡ್ ಕೊಡ್ತೀವಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್, ಯಾವುದನ್ನು ಕೂಡ ಮರಿಬೇಡಿ. ಸೊ ಈ ಪಿನ್ ಏನಕ್ಕಪ್ಪ ಅಂತಂದರೆ ವ್ಯಾಲೆಟನ್ನು ಓಪನ್ ಮಾಡ್ಬೇಕಾದ್ರೆ ಪ್ರತಿ ಸಾರಿ ಕೂಡ ಕೇಳ್ತಾ ಇರುತ್ತೆ. ಈಗ ನೀವು ಮೆಟಾಮಾಸ್ಟರ್ ವ್ಯಾಲೆಟ್ ಓಪನ್ ಮಾಡ್ತಿರಲ್ಲ ಅಲ್ಲಿ ಪಿನ್ ಕೇಳುತ್ತಲ್ಲ ಅದೇ ರೀತಿ ಇದರಲ್ಲೂ ಕೂಡ ಪಿನ್ ಕೇಳುತ್ತೆ. ಸೊ 4 ಡಿಜಿಟ್ ಪಿನ್ನ ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಯೂಸರ್ ನೇಮನ್ನು ಸೆಟ್ ಮಾಡೋದು ಕೇಳುತ್ತೆ. ಯೂಸರ್ ನೇಮನ್ನು ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ಒಂದು ಮೈನಸ್ ಅಂತ ಐತಲ್ಲ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು, ಅದನ್ನು ಬಿಟ್ಟರೆ ಗಿಟ್ಟೆಲ್ಲ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನು ನಾರ್ಮಲಾಗಿ ಸಿಂಪಲ್ ಆಗಿರುವಂಥ ಒಂದು ನಿಮ್ಮ ಒಂದು ಯೂಸರ್ ನೇಮನ್ನು ಸೆಟ್ ಮಾಡಿಕೊಂಡು ಕೆಳಗಡೆ ಕನ್ಫರ್ಮ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಹೆಡ್ಸ್ ಅಪ್ ಅಂತ ಬರುತ್ತೆ. ಕೆಳಗಡೆ ನಿಮಗೆ ಸ್ಟಾರ್ಟ್ ಕ್ರಿಯೇಟಿಂಗ್ ರಿಕವರಿ ಕೀ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ರಿಕವರಿ ಕೀನ ಸೆಟ್ ಮಾಡಬೇಕು. ಫಸ್ಟ್ ಒಂದು ಬಂತಂದರೆ ಪಿನ್ನನ್ನು ಸೆಟ್ ಮಾಡಿದ್ವಿ ವ್ಯಾಲೆಟನ್ನು ಓಪನ್ ಮಾಡೋದಕ್ಕೆ. ಬಟ್ ಇವಾಗ ನಿಮ್ಮ ಒಂದು ವ್ಯಾಲೆಟನ್ನು ಬೇರೆ ಒಂದು ಫೋನಲ್ಲಿ ಲಾಗಿನ್ ಮಾಡಬೇಕು, ಮತ್ತೊಂದು ಮಗದೊಂದು ಏನೋ ಒಂದು ಮಾಡಬೇಕಂದ್ರೆ ಈ ಒಂದು ಪಿನ್ ತುಂಬಾ ಇಂಪಾರ್ಟೆಂಟ್, ರಿಕವರಿ ಕೀ. ಸೊ ಟೋಟಲಾಗಿ 12 ಕ್ಯಾರೆಕ್ಟರ್ ಇರಬೇಕು, ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ ಇರಬೇಕು. ಸೊ ಲೆಟರ್ ಇರಬೇಕು, ನಂಬರ್ ಇರಬೇಕು, ಸಿಂಬಲ್ ಇರಬೇಕು, ಅದು ಇದು ಇರುತ್ತಲ್ಲ ಅದೆಲ್ಲ ಅದರ ಒಂದು ಸಿಂಬಲ್ ಇರಬೇಕು. ಟೋಟಲಾಗಿ 8 ಕ್ಯಾರೆಕ್ಟರ್ ಇರಬೇಕು. ನಾರ್ಮಲಿ ನಿಮಗೆ ಗೊತ್ತಿರುತ್ತೆ, ತುಂಬ ಯೂಸ್ ಮಾಡಿರ್ತಾರೆ, ವ್ಯಾಲೆಟ್ ಎಲ್ಲ ಕ್ರಿಯೇಟ್ ಮಾಡಿರುತ್ತಲ್ವ. ಸೊ ರಿಕವರಿ ಕೀನು ಕೂಡ ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ 3 ಕ್ವಶನ್ನ ಕೇಳುತ್ತೆ. ಯಾವುದೇ ಥರ ವ್ಯಾಲೆಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಕೇಳ್ತಾರೆ. ಲೈಕ್ ನೀವೇನಾದ್ರೂ ನಿಮ್ಮ ಒಂದು ಪ್ರೇಸ್ ಕ್ಯೂಸ್ನ ಬೇರೆಯವ್ರು ಕೊಟ್ಬಿಟ್ರೆ, ರಿಕವರಿ ಕೀಸ್ನ ಮಿಸ್ ಮಾಡ್ಕೊಂಬಿಟ್ರೆ ನಮಗೂ ನಿಮಗೂ ಸಂಬಂಧ ಇಲ್ಲ, ಆ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತಲ್ಲ. ಸೊ ಆ ರೀತಿಯಾಗಿ ಎಸ್ ನೆವರ್ ಲೂಸಿಂಗ್ ಮೈ ಅಸೆಟ್, ಐ ವಿಲ್ ನೆವರ್ ಫಾರ್ಗೆಟ್ ಏನೇನೈತೆ ಪ್ರತಿಯೊಂದನ್ನು ಕೂಡ ಕೊಟ್ಕೊಳ್ಳಿ. ಅದರ ನಂತರ ಹೋಮ್ ಪೇಜ್ ಸಕ್ಸಸ್ಫುಲಿ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲ ನೋಡ್ತಾ ಇರ್ಬೋದು, 1 day ಲೆಫ್ಟ್ ಟು ಕ್ಲೈಮ್, ಯು ಆರ್ ಎಲಿಜಿಬಲ್ ಫಾರ್ ಎನ್ ಏರ್ ಡ್ರಾಪ್. ಇವ್ರು ಎಲಿಜಿಬಲ್ ಫಾರ್ ಏರ್ ಡ್ರಾಪ್ ಅಂದರೆ ನೀವು ಎಲಿಜಿಬಲ್ ಆಗಿದ್ದೀರಾ, ಇನ್ನು 1 ದಿನದಲ್ಲಿ ನೀವು ಕ್ಲೈಮ್ ಮಾಡ್ಕೊಬೋದು ಅಂತ ಅರ್ಥ. ಅಂದರೆ ನಾಳೆ 16th ಅದು ಕ್ಲೈಮ್ ಮಾಡ್ಕೊಬೋದು ಅಂದ್ಬಿಟ್ಟು. ಸೊ ಕೆಳಗಡೆ ನೋಡ್ತಾ ಇರ್ಬೋದು, ಬ್ಯಾಲೆನ್ಸ್ ಬಂತು ಅಂದರೆ 0 ಓವರ್ ಅಂತಿದೆ. ನನಗೆ ಯಾಕೆ 0 ಓವರ್ ಅಂತಿದೆ, ಏನು ಕತೆ ಅಂದರೆ ಏನು ವರಿ ಮಾಡ್ಕೊಬೇಡಿ, 0 ಓವರ್ ಅಂತಿರುತ್ತೆ. ನೀವು ಕ್ಲೈಮ್ ಆಪ್ಷನ್ ಬಂದಮೇಲೆ ಅಥವಾ ಕ್ಲೈಮ್ ಮಾಡಿದ್ಮೇಲೆ ಮೇ ಬಿ ಇಲ್ಲಿ ನಿಮಗೆ ಪಾಪಪ್ ಆಗ್ಬೋದು, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು NFT ಅಥವಾ ನೆಥರ್ NFT ಯಾವ್ದಾದ್ರು ಇತ್ತು ಅಂದರೆ ಅದು ಕೂಡ ಅಲ್ಲೇ ಶೋ ಆಗ್ತಾ ಇರುತ್ತೆ. ಸೊ ವರಿ ಮಾಡ್ಕೊಬೇಡಿ 0 ಇತ್ತು ಅಂದರೆ. ಸೊ ಇಲ್ಲಿಗೆ ನಮ್ಮ ಒಂದು ವ್ಯಾಲೆಟ್, ನಮ್ಮ ಒಂದು ಓವರ್ ಫ್ಲೆಕ್ಸ್ ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನನ್ನು ಮಾಡ್ಕೊಬಂತು. ನಿಮಗೆ ಪಾಮ್ ಸ್ಟೇಕಿಂಗ್ ಐತೆ, ಹೋಮ್ ಸ್ಟೇಕಿಂಗ್ ಐತೆ, ಪೂಲ್ ಸ್ಟೇಕಿಂಗ್ ಐತೆ. ಸೊ ಅವರು ಟೋಕನ್ ಏನು ಕೊಡ್ತಾರೆ ಅದನ್ನು ಡೈರೆಕ್ಟಾಗಿ ಸ್ಟೇಕ್ ಮಾಡಿಬಿಟ್ಟು ಅರ್ನಿಂಗ್ ಮಾಡ್ಕೊಬೋದು. ಬಟ್ ಏನು ರಿವಾರ್ಡ್ ಕೊಡ್ತಾರೆ, ಎಷ್ಟು ಪರ್ಸೆಂಟೇಜಲ್ಲಿ ಕೊಡ್ತಾರೆ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ, ಅಂದರೆ ನಾನು ಚೆಕ್ ಮಾಡಿಲ್ಲ. ಸೊ ನಾಳೆನೇ ತಿಳಿಸ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ಲಿಸ್ಟ್ ಆಗುತ್ತೆ ಅಥವಾ ಏರ್ ಡ್ರಾಪನ್ನು ಕ್ಲೈಮ್ ಮಾಡ್ತೀವಲ್ವ ಆವಾಗ ನಾನು ನಿಮಗೆ ಡೀಟೇಲಾಗಿ ಅಪ್ಡೇಟನ್ನು ಕೊಡ್ತೀವಿ. ಯಾವಾಗಿದೆ, ಸೊ ಏರ್ ಡ್ರಾಪ್ ಕ್ಲೈಮ್ ಬಂತು ಅಂದರೆ ನಿಮಗೆ ಸ್ಟೇಕಿಂಗೆಲ್ಲ 5:30 9:30ಗೆಲ್ಲ ಸ್ಟಾರ್ಟ್ ಆಗ್ತದೆ. ಮೇ ಬಿ ಒಂದು 3:30 ಅಥವಾ 1:30ಗೆಲ್ಲ ಮೇ ಬಿ ಕ್ಲೈಮ್ ಆಪ್ಷನ್ ಬರುತ್ತೆ. ಅದರ ನಂತರ ಕ್ಲೈಮ್ ಮಾಡ್ಕೊಬೋದು ನಾಳೆ. ಸೊ ನಾಳೆ ಅಪ್ಡೇಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಅಕೌಂಟ್ ಆಪ್ಷನ್ಗೆ ಬರ್ತೀರಾ. ಅಲ್ಲಿ ನಿಮಗೆ ಶೋ ರಿಕವರಿ ಪ್ರೈಸ್ ಇತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟೋಟಲಾಗಿ 12 ವರ್ಡ್ಸ್ ಇರುತ್ತೆ. ನೀವು ಓವರ್ ವ್ಯಾಲೆಟನ್ನು ಕ್ರಿಯೇಟ್ ಮಾಡಿದಾಗಲೂ ಅಷ್ಟೇ ಹೇಳಿದೆ. ಸೊ 12 ವರ್ಡ್ಸನ್ನು ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ ಅಂದ್ಬಿಟ್ಟು. ಬಟ್ ಆ 12 ವರ್ಡ್ ಬೇರೆ, ಈ 12 ವರ್ಡ್ ಬೇರೆ. ಏನಕ್ಕೆ ಅಂದರೆ ಅದು ಮಾಡಿದ್ದು ನಾವು ಓವರ್ ವ್ಯಾಲೆಟ್, ಇದು ಮಾಡ್ತಾ ಇರೋದು ಓವರ್ ಫ್ಲೆಕ್ಸ್. ಸೊ ಎರಡೂ ಕೂಡ ಬೇರೆ ಬೇರೆ ಇದೆ. ಸೊ ಅದರಿಂದ ಇದನ್ನು ಕೂಡ ಅಷ್ಟೇ ಎಲ್ಲಾದರೂ ನೀಟಾಗಿ ಬರೆದಿಟ್ಕೊಳ್ಳಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇನ್ ಕೇಸ್ ಇದು ಮಿಸ್ ಆಗೋಯ್ತು, ಮರೆತುಬಿಟ್ರೆ, ಅಥವಾ ನಿಮ್ಮ ಫೋನ್ ಏನೋ ಒಂದು ಆಗೋಯ್ತು ಅಂದರೆ ಮತ್ತೆ ನಿಮ್ಮ ಒಂದು ವ್ಯಾಲೆಟನ್ನು ರಿಕವರ್ ಮಾಡಬೇಕಂದ್ರೆ ಈ 12 ವರ್ಡ್ಸ್ ಇದೆಲ್ಲ ಅದು ಬೇಕಾಗ್ತದೆ. ಸೊ ಅದರಿಂದ ಈ 12 ವರ್ಡ್ಸನ್ನು ಸೇಫ್ಟಿಯಾಗಿ ಎಲ್ಲಾದರೂ ಇಟ್ಕೊಳ್ಳಿ, ಮಿಸ್ ಅಂತ ಮಾಡ್ಕೊಬೇಡಿ. ಸೊ ಒಂದು ಟೋಕನ್ ನಾಳೆ ಲಿಸ್ಟ್ ಆಗ್ತಾಯಿದೆ. ಸದ್ಯಕ್ಕೆ 4 ಎಕ್ಸ್ಚೇಂಜ್ ಅಷ್ಟೇ ಕನ್ಫರ್ಮ್ ಆಗಿರೋದು, ಲೈಕ್ ಫ್ಲಿಪ್ಸ್ಟಾರು, ಹ್ಯಾಶ್ಕಿ, ಅದಾದಮೇಲೆ ಗೇಟ್ ಔಟ್ ಐವೋ, ಮತ್ತು ಏನು ಬಂತು ಅಂದರೆ
ಬಿಂಗ್ ಎಕ್ಸೋ ಬಿಂಗ್ ಎಕ್ಸೋ ಇನ್ನೊಂದು ಯಾವುದೋ ಆಗೈತೆ. ಸೊ ಟೋಟಲಾಗಿ 4 ಎಕ್ಸ್ಚೇಂಜಸ್ ಇವಾಗ ಕನ್ಫರ್ಮೇಷನ್ ಕೊಟ್ಟಿರೋದು. ಬಟ್ 4 ಎಕ್ಸ್ಚೇಂಜಿಂದ ನನಗೇನು ಖುಷಿ ಆಗ್ತಾ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಟಾಪ್ ಟೈರ್ ಎಕ್ಸ್ಚೇಂಜ್ಗಳು ಇನ್ನೂ ಲಿಸ್ಟ್ ಆಗ್ಬೋದು ಅಂದ್ಬಿಟ್ಟು. ಬಟ್ ಏನೂ ಕೂಡ ಅದ್ರ ಬಗ್ಗೆ ನ್ಯೂಸ್ ಇಲ್ಲ. ನನಗೆ ಯಾಕೋ ಇದು ಟಾಪ್ ಟೈರ್ ಎಕ್ಸ್ಚೇಂಜ್ಗಳಲ್ಲಿ ಇನ್ನೂ ಬೇರೆ ಬೇರೆ ಲೈಕ್ ಬೈಬಿಟ್, ಬೈನಾನ್ಸಲ್ಲಿ ಆಗಲ್ಲ ಬಿಡಿ, ಬೈಬಿಟ್, ಬಿಟ್ಗೆಟ್ ಈ ರೀತಿ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಹಂಗೆ ಕಾಣಿಸ್ತಾ ಇಲ್ಲ. ಸೊ ಒಂದು ಟೋಕನ್ ಪ್ರೈಸ್ ಎಷ್ಟಿರ್ಬೋದು ಅಂತ ಕೇಳ್ತೀರಾ. ಬಟ್ ಟೋಕನ್ ಪ್ರೈಸ್ ಹೇಳಿದರೆ ಮೇ ಬಿ ನಿಮಗೆ ಬೇಜಾರು ಆಗ್ಬೋದು. ಏನಕ್ಕೆ ಟೋಟಲ್ ಸಪ್ಲೈ ಬಂತು ಅಂದರೆ 1 ಬಿಲಿಯನ್ ಟೋಕನ್ ಇದೆ. ಇವಾಗ ಓವರ್ ವ್ಯಾಲೆಟ್ಗೆ ಎಷ್ಟು ಕೊಡ್ತಾ ಇದ್ದಾರೆ, 5.5% ಕೊಡ್ತಾ ಇದ್ದಾರೆ. 55 ಮಿಲಿಯನ್ ಟೋಕನ್ಸ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ನೆದರ್ NFT ಹೋಲ್ಡರ್ಸ್ ಇದ್ರಲ್ಲ ಅವ್ರಿಗೆ ಎಷ್ಟು 20 ಮಿಲಿಯನ್ ಸಮಥಿಂಗ್, ಇಲ್ಲ 20 ಲ್ಯಾಕ್ ಸಮಥಿಂಗ್ ಎಷ್ಟೋ ಕೊಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಟೋಟಲಾಗಿ ಬಂತು ಅಂದರೆ ಮಾರ್ಕೆಟ್ಗೆ ಒಂದು 150 ಮಿಲಿಯನ್ ಟೋಕನ್ಸ್ ಬರ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇವಾಗ ಕನ್ಫರ್ಮೇಷನ್ ಎಷ್ಟು ಎಕ್ಸ್ಚೇಂಜ್ ಕೊಟ್ಟಿದೆ, 4 ಎಕ್ಸ್ಚೇಂಜ್ ಕನ್ಫರ್ಮೇಷನ್ ಕೊಟ್ಟಿದೆ. ಸೊ $150 ಮಿಲಿಯನ್ ಮಾರ್ಕೆಟ್ ಕ್ಯಾಪ್ ಬರುತ್ತಾ 4 ಎಕ್ಸ್ಚೇಂಜ್ಗೆ? ಖಂಡಿತ ಬರಲ್ಲ. ನನ್ನ ಪ್ರಕಾರ ಒಂದು 10 ಮಿಲಿಯನ್ 15 ಮಿಲಿಯನ್ ಬರ್ಬೋದೇನೋ, ಅದು ಕಷ್ಟನೇ ಕಾಣಿಸ್ತಾ ಇದೆ. ಸೊ 10 ಮಿಲಿಯನ್ 15 ಮಿಲಿಯನ್ ಮಾರ್ಕೆಟ್ ಕ್ಯಾಪ್ ಬಂತು ಅಂದರೆ ಈ ಒಂದು ಟೋಕನ್ ಪ್ರೈಸ್ $0.1 to $0.2 ಲಿಸ್ಟ್ ಆಗೋದು. ಬಟ್ ಹೋಪ್ ಏನಪ್ಪ ಅದು ಅಂದರೆ ಇದು ಲೇಯರ್ 1 ಪ್ರಾಜೆಕ್ಟು. ಸೊ ಅದೊಂದು ಸ್ವಲ್ಪ ಹೋಪ್ ಇದೆ. ನೋಡೋಣ, ನಾಳೆ ಲಿಸ್ಟ್ ಆದಮೇಲೆ ನನಗೆ ಅಪ್ಡೇಟನ್ನು ಕೊಡ್ತೀನಿ. ಹೋಲ್ಡ್ ಮಾಡಬೇಕಾ, ಸೆಲ್ ಮಾಡಬೇಕಾ, ಏನು ಮಾಡಬೇಕು ಅಂದ್ಬಿಟ್ಟು ಅಲ್ಲಿವರೆಗೆ ವರಿ ಮಾಡ್ಕೊಬೇಡಿ. ಬಟ್ ಹೆವಿಯಾಗಿ ಎಕ್ಸ್ಪೆಕ್ಟೇಷನ್ ಅಂತ ಇಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಷ್ಟೊಂದು ಎಕ್ಸ್ಚೇಂಜ್ಗಳಿದೆ, ಲಿಸ್ಟನ್ನು ಮಾಡ್ತಾಯಿಲ್ಲ, ಅದೇ ಬೇಜಾರು. ಸೊ ನೋಡೋಣ ಬಿಡಿ, ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಇವಾಗ ಓವರ್ ವ್ಯಾಲೆಟಿಂದ ಓವರ್ ಫ್ಲೆಕ್ಸ್ಗೆ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನೆಲ್ಲ ನಿಮಗೆ ಡೀಟೇಲಾಗಿ ಅಪ್ಡೇಟನ್ನು ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಡೈಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಿಗೋಬಿಡೋ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವೆಬ್ಸೈಟ್ ಬರ್ತೀನಿ. ಸೊ ಎಲ್ಲರಿಗೂ ಬಾಯ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್.